ಅಂದಾಗೆ ಮೋಸ್ಟ್ಲಿ ರಮೇಶ್ ಜಿಗಜಿಣಗಿ ಅವರಿಗೆ ಸ್ವಲ್ಪ ತೊಂದರೆ ಆಗ್ಬೋದು ಏನು ಅಂತ. ಯಾಕಂದರೆ ಇನ್ನೊಂದು ಏನಪ್ಪ ಅಂದ್ರೆ ಅಲ್ಲೇ ಎಡ ಮತ್ತು ಬಲ ನಿಮ್ಗೆ ಗೊತ್ತದ SCಯಲ್ಲಿ ಎಲ್ಲ ಭಾಗ ಮಾಡ್ಕೊಳ್ತಾರೆ, ಒಂದು ಎಡಗೈಯ ಮತ್ತು ಇನ್ನೊಂದು ಬಲಗೈ ಅಂತೇಳಿ. ಇವರು ಎಡ ಪಂಗಡಕ್ಕೆ ಸೇರಿದಂಥವರಾಗಿದ್ದಾರೆ. ಇನ್ನೊಬ್ಬರು ಎದುರಾಳಿ ಆದಂಥವರು ಯಾರಪ್ಪ ಅಂತಂದ್ರೆ ವಿಜಯಪುರದ ರಾಜು ಆಲಗೂರು. ಇವರು ಛಲವಾದಿ ಅಂದರೆ ಬಲ ಪಂಥೀಯರು ಅಥವಾ ಬಲವಾದರು ಅಂತ ಹೇಳ್ಬೋದು, ಬಲಗೈಯವರು ಅಂತ ಹೇಳ್ತಾರೆ. ಅಲ್ಲೂ ಈ ದೇಶ ಯಾವ ರೀತಿಯಾಗಿ ಒಡೆದು ಹೋಗ್ಯದಪ್ಪ ಅಂತಂದ್ರೆ ಇವನ್ನ SC STಯಲ್ಲೂ ಸಹ ಮತ್ತು ಅಲ್ಲಿ ಪಂಗಡಗಳು ಸಬ್ ಪಂಗಡಗಳು ಎಷ್ಟು ಪಂಗಡ ಮಾಡೋದು ಇದೇ ಛಿದ್ರ ಮಾಡಿದ್ದಕ್ಕಾಗಿ ಇತಿಹಾಸದಲ್ಲಿ ಎಂದೂ ಒಂದು ಅಖಂಡ ದೇಶ ಆಗಲಿಲ್ಲ. 3 ಸಲ ಮಾತ್ರ ಅಖಂಡ ದೇಶ ಆಗಿದ್ದು. ಒಂದು ಮೊದಲನೇ ಸಲ ಅಶೋಕರ ಕಾಲದಲ್ಲೇ, ಎರಡನೇದ್ದು ಈ ಒಂದು ನಮ್ಮ ಮೊಘಲರ ಕಾಲದಲ್ಲಿ, ಮೂರನೇದ್ದು ಬ್ರಿಟಿಷರ ಕಾಲದಲ್ಲಿ, ಸ್ವತಂತ್ರ ನಂತರದಲ್ಲಿ. ಹೀಗಾಗಿ ಸದಾ ಈ ಛಿದ್ರತೆ ಹೊಡೆಯುವಿಕೆ ನಮ್ಮಲ್ಲೇ ಒಂದು ಗುಣ ಆದಂಗೆ ಆಗಿಬಿಟ್ಟದ್ರಿ. ಈ ಜಾತಿ ಪದ್ಧತಿನ ಯಾರು ಹುಟ್ಟಾಕಿದ್ರು, ಯಾಕೆ ಹುಟ್ಟಾಕಿದ್ರು, ಏನು ಮಾಡಿದ್ರು ಗೊತ್ತಿಲ್ಲ. ಬಟ್ ಇದು ಮಾತ್ರ ಇವತ್ತು ನಮಗೊಂದು ಶನಿಯಾಗಿ ಇವತ್ತು ಸಹಿತ ಕಾಡ್ಲಿಕ್ಕೆ ನೋಡ್ರಿ. ಅವರೆಲ್ಲೂ ಸಹಿತ ಮೊದಲ ಏನಪ್ಪ SC ST ಮತ್ತು ಅದರಲ್ಲೂ ಒಂದು ಎಡಗೈ ಬಲಗೈ ಅದೇನೂ ಇರಲಿ, ಅವರೆಲ್ಲರೂ ಇವತ್ತು ತಮ್ಮ ಎಡಗೈ ಬಲಗೈ ವಿಚಾರಗಳನ್ನು ಬಿಟ್ಟುಕೊಂಡು ಇನ್ನುಳಿದ ಜಾತಿಯವರು ತಮ್ಮ ಜಾತಿ ವಾದಗಳನ್ನು ಬಿಟ್ಟುಕೊಂಡು ಇವ್ರ ಕೆಲಸ ಯಾರಿಂದ ಕೆಲಸ ಆಗಲಿಕ್ಕೆ ಸಾಧ್ಯದ ಅನ್ನೋದನ್ನು ಇವತ್ತು ತಿಳ್ಕೊಬೇಕಾಗಿದೆ. ರಮೇಶ್ ಜಿಗಜಿಣಗಿ ಅವ್ರ ಬಗ್ಗೆ ರಿಪೋರ್ಟು ಬಂದಿದ್ದಾವೆ. ಈಗಾಗಲೇ ಅವ್ರದ್ದಂಥವ್ರು ಇಷ್ಟು ಈ ಕಳೆದ 5 ವರ್ಷಗಳಲ್ಲಿ ಇತ್ತೀಚೆಗೆ ಬಂದಂಥ ರಿಪೋರ್ಟ್ ಒಂದೂ ಸಹಿತ ಪ್ರಶ್ನೆಯನ್ನು ಅಲ್ಲಿ ಕೇಳಿಲ್ಲ ಅನ್ನುವಂಥ ಅಭಿಪ್ರಾಯ ಬಂದಿದೆ. ಅದು ಸ್ಪಷ್ಟವಾಗಿ ಈ ಒಂದು ಲೋಕಸಭೆಯಲ್ಲಿ ಬಾಯ ಬಿಚ್ಚೋದಲ್ಲ, ಮಾತಾಡೋದಿಲ್ಲ. ಅಂದ್ರೆ ವಿಜಯಪುರಲ್ಲಿ ಸಂತೃಪ್ತದ, ವಿಜಯಪುರ ನಾಗರಿಕರು ಸಂತೃಪ್ತಿದ್ದಾರೆ, ಅಲ್ಲಿ ಯಾವ ಸಮಸ್ಯೆ ಇಲ್ಲ, ರೈತರ ಸಮಸ್ಯೆ ಇಲ್ಲ, ರೈತರಿಗೆಲ್ಲ ಅವ್ರ ಮಾರ್ಕೆಟ್ ರೇಟ್ ಸಿಗ್ತಾ ಇದೆ, ಒಳ್ಳೆ ಮಾರ್ಕೆಟ್ ಇದೆ ಅನ್ನೋದನ್ನು ಅವ್ರು ಬಿಂಬಿಸುವಾಗ ಏನೂ ಇಲ್ಲ, ಪ್ರಾಬ್ಲಮ್ ಏನು ಮಾಡಿಲ್ಲ. ಯಾಕಂದ್ರೆ ನಿಂಬೆಹಣ್ಣು ಬೆಳೆಗಾರರಿಗೆ ಎಷ್ಟು ತೊಂದರೆ ಆಗ್ಯದ, ಈ ದ್ರಾಕ್ಷಿ ಬೆಳೆಗಾರಿಗೆ ಏನು ತೊಂದರೆ ಆಗ್ಲಿಕ್ಕೆ ಅವ್ರ ನೀರಿನ ಪ್ರಾಬ್ಲಮ್ ಏನು, ಇದ್ರ ಬಗ್ಗೆ ಏನು ಚರ್ಚೆನೂ ಇಲ್ಲ. ಮತ್ತು ಎಷ್ಟು ಇಲ್ಲಿವ್ರಿಗೆ ತಂದು ಅಲ್ಲಿದೆ ಅನ್ನೋದು ಸಹಿತ ಅಷ್ಟು ಹೇಳ್ಕೊಳ್ಳೋಂಥದ್ದಿಲ್ಲ. ಅವ್ರು ಏನು ಮಾಡಿದ್ದಾರೆ ಅದಕ್ಕೆ ಆ್ಯಂಟಿ ಇನ್ಕಂಬನ್ಸೀಸ್ ಎಲ್ಲ ಆಗ್ತದೆ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಮುಂದೆ ಅದೇ ಕಾಲಕ್ಕೆ ನಮ್ಮ ರಾಜು ಆಲಗೂರು ಅವರು ಸಹಿತ ಈ ಎಲ್ಲ ಕಡೆ ಒಂದು ಬಿಜಾಪುರದ ಅಥವಾ ವಿಜಯಪುರದೆಲ್ಲ ಸುತ್ತುಗಡೆ ಅಡ್ಡಾಡ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ. ಜೊತೆಗೆ 6 ಜನ MLAಗಳು ಇವರಿಗೆ ಬೆಂಬಲಕ್ಕಿದ್ದಾರೆ. ಮತ್ತು ಈ ಸಲ ಅಂತಿಮ ಒಂದು ರೀತಿಯಿಂದ ಬಿಗ್ ಕಾಂಪಿಟೇಷನ್ ನಡೆದ ಅವರೊಳಗೆ. ಯಾಕಂದರೆ ಈ ಸಲ BJPಯನ್ನು ಸೋಲಿಸಲೇಬೇಕು ಅನ್ನೋ ಹಠಕ್ಕೆ ಕಾಂಗ್ರೆಸ್ಗೆ ಬಿದ್ದಿದ್ದಾರೆ. ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ಸ್ವಲ್ಪ ಏನಪ್ಪ ಅಂದ್ರೆ ವಾತಾವರಣ ಚೆನ್ನಾಗಿದೆ. ಹೀಗಾಗಿ ಇಲ್ಲಿ ಮೋಸ್ಟ್ಲಿ ರಮೇಶ್ ಜಿಗಜಿಣಗಿ ಅವ್ರದ್ದು ಆಗಬಹುದೇನೋ ಅಂತ ಕೆಲವೊಬ್ರು ಅಂದರೂ ಸಹಿತ ಆ ಸಾಧ್ಯ ಕಡಿಮೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಈ ಸಲ 6 ಸಲ ಅವರು MP ಆದವರು, 6 ಸಲದಲ್ಲಿ ಏನೇನು ಮಾಡಿದರು ಅವರು ಈ ಮತ್ತು ಮೋಸ್ಟ್ಲಿ ಬಿಡುಗಡೆನೂ ಮಾಡ್ಬೋದು, ಇಷ್ಟು ಮಾಡಿದ್ದೆ ಅಷ್ಟು ಮಾಡಿದ್ದೆ ಅಂತೇಳಿ. ಆದರೆ ಅವೆಲ್ಲ ಜನಕ್ಕೆ ಹೋಗಿ ಮುಟ್ಟ್ಯಾವು ಅನ್ನೋದು ಮಾತ್ರ ಖಾತ್ರಿ ಇಲ್ಲ. ಅದೇನೋ ಆಗಲಿ ರಮೇಶ್ ಜಿಗಜಿಣಗಿ ಅವರಿಗೆ ಈ ಸಲ ಪರೀಕ್ಷಾ ಕಾಲದ. ಮತ್ತು ಇಲ್ಲಿ ಈಗಾಗಲೇ ಹೇಳಿದಂಗೆ ಮತ್ತು ಅದು ಜಾತಿ ಮೇಲೆ ಸಹಿತ ಓಟ್ ಆಗೋದು ನಮ್ಮಲ್ಲಿ ಖಾತ್ರಿ ಇರೋದ್ರಿಂದ ಅವ್ರು ಎಡಗೈದು ಮತ್ತು ಬಲಗೈ ಜನ ಯಾರ ಕಡೆ ಹೋಗ್ತಾರೆ, ಏನು ಮಾಡ್ತಾರೆ ನೋಡಬೇಕಾಗಿದೆ. ಅದು ನನ್ನ ಅಭಿಪ್ರಾಯ ಇಷ್ಟ. ಈ ಎಡಗೈ ಬಲಗೈ ಅನ್ನೋಕ್ಕಿಂತಲೂ ತಾವಿದ್ದಂಥವ್ರು ತಮಗೆ ಸಿಕ್ಕಂಥ ಒಂದು ಮೀಸಲಾತಿನ ಸರಿಯಾಗಿ ಸದುಪಯೋಗ ಮಾಡಿಸಿಕೊಂಡು ತಮ್ಮ ಜನರ ಬೆಳವಣಿಗೆಗೆ ಜೊತೆಗೆ ಇನ್ನುಳಿದ ಜನರನ್ನು ಒಂದು ತೆಕ್ಕೆಯಲ್ಲಿ ತೊಗೊಂಡು ಹೋಗುವಂಥ ಒಂದು ವ್ಯಕ್ತಿತ್ವವನ್ನು ಇವರು ಬೆಳೆಸಿಕೊಂಡು ಕೆಲಸ ಮಾಡಿದರೆ ಭಾಳ ಉತ್ತಮ ಆಗ್ತದೆ. ಅದೇ ರೀತಿ ರಾಜು ಆಲಗೂರು ಅವರು ಮತ್ತು ಜೊತೆಗೆ ರಮೇಶ್ ಜಿಗಜಿಣಗಿ ಅವರು ಯಾರೂ ಆಯ್ಕೆ ಆಗಲಿ, ಇಲ್ಲಿ ಯಾರು ಆಯ್ಕೆ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ. ಆಯ್ಕೆ ಆದ್ಮೇಲೆ ಅಲ್ಲಿ ಸಮಸ್ಯೆಗಳ ಬಗ್ಗೆ ಎಷ್ಟು ಮಟ್ಟಿಗೆ ಇವರು ಈ ಒಂದು ಲೋಕಸಭೆ ಚರ್ಚೆ ಮಾಡಿ ತಮಗೆ ಒಳ್ಳೆಯ ಕೆಲಸವನ್ನು ತಂದು ಕೊಡ್ತಾರೆ ಅನ್ನೋದು. ಈಗಂತ ಹೇಳ್ತಾರೆ ನಾವು ತೊಗೊಂಬರ್ತೀವಿ, ನಾವು ಜನಸೇವೆ ಮಾಡ್ತೀವಿ ಹಾಗೆ ಹೀಗೆ ಅಂತೇಳಿ. ಆದ್ರೆ ಇಲ್ಲಿವರೆಗಿನ ಒಂದು ಸಾಧನೆ ನೋಡಿದಾಗ ನಮ್ಮ ರಮೇಶ್ ಜಿಗಜಿಣಗಿ ಅವ್ರದ್ದು ಅಷ್ಟೇ ಕಷ್ಟ ಅಂತ ಹೇಳ್ಬೇಕಾಗ್ಯದ. ಅದಕ್ಕಾಗಿ ರಾಜು ಆಲಗೂರು ಅವರು ಏನಪ್ಪ ಅಂದ್ರೆ ಅವರು ನಾಗಠಾಣ ಕ್ಷೇತ್ರದಿಂದ 2 ಸಲ MLA ಆದವರು ಅದರ ಎಷ್ಟು ವರ್ಕ್ ಮಾಡಿದಾರ ಎಂತ ಅಲ್ಲಿ ಜನ ಮಾತಾಡಬೇಕಾಗ್ಯದ. ಆದರೂ ಸಹಿತ ಅವ್ರ ಬಗ್ಗೆ ಒಂದಿಷ್ಟು ಹೊಸದಾಗಿದ್ದಾರೆ, ಒಂದು ಕೊಟ್ಟು ನೋಡೋಣ ಅಧಿಕಾರ ಇವ್ರಿಗೂ ಅನ್ನುವಂಥ ಮಾತುಗಳಲ್ಲಿ ಕೇಳಿ ಬರ್ತಾ ಇದ್ದಾವೆ ಅನ್ನೋದು ಒಂದು ಅಭಿಪ್ರಾಯಗಳು ಮೂಡಿ ಬರ್ತಾ ಇದ್ದಾವೆ. ಹೀಗಾಗಿ ಈ ಚುನಾವಣೆ ವಿಜಯಪುರದಲ್ಲೇ ನಮ್ಮ ರಮೇಶ್ ಜಿಗಜಿಣಗಿ ಅವರಿಗೆ ಜೊತೆಗೆ ಮೋದಿಜಿಯವ್ರಿಗೆ ಇದೊಂದು ರೀತಿ ಚಾಲೆಂಜಿಂಗ್ ಇದ್ದಂಥದ್ದು ಆಗ್ಯದ ಅಂತ ಹೇಳಬೇಕಾಗ್ಯದ. ಯಾಕಂದರೆ ಸ್ಟೇಟ್ ಗೌರ್ಮೆಂಟ್ ಇವತ್ತು ಪವರ್ಫುಲ್ ಆಗ್ಯದ. ಜೊತೆಗೆ ಕರ್ನಾಟಕದ ಕಾಂಗ್ರೆಸ್ಸಿಗೆ 2 ಬಲಿಷ್ಠ ನಾಯಕರು ಸಿಕ್ಕಿದ್ದಾರೆ. ಒಬ್ಬರು ಸಿದ್ದರಾಮಯ್ಯನವರು, ಇನ್ನೊಬ್ಬರು DK ಶಿವಕುಮಾರ್ ಅವರು. ಅದರಲ್ಲೂ ಸಿದ್ದರಾಮಯ್ಯನವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ನಾಡಿನ ತುಂಬ ಇರುವುದರಿಂದಾಗಿ ಈ ಸಲ ಅದರ ಪ್ರಭಾವ ಅಲ್ಲಿ ಆಗುವ ಸಾಧ್ಯತೆಗಳಿದ್ದಾವೆ. ಅದೇನೋ ಆಗಲಿ, ಯಾರು ಗೆಲ್ತಾರೋ ಸೋಲ್ತಾರೋ ಅದು ಮುಖ್ಯ ನಾವು ಅನ್ನಲಾರ್ದು. ಆದರೂ ಇವತ್ತು ನಾವು ನಮ್ಮ ಮತದಾರರಲ್ಲಿ ಮತ್ತೊಂದು ರಿಕ್ವೆಸ್ಟ್ ಮಾಡ್ಕೋಬೇಕಾಗಿದೆ, ದಯವಿಟ್ಟು ನಿಮ್ಮ ಭಾಗದಲ್ಲೇ ಏನೇನು ಸಮಸ್ಯೆ ಇದ್ದಾವೆ ಅದನ್ನು ಯಾರು ಸಾಲ್ವ್ ಮಾಡಬಲ್ಲರು ಅನ್ನೋದು ವಿಚಾರ ಮಾಡಿ ಕಡಿಮೆ ದುಷ್ಟಿಗೆ ಹೊಟ್ಟಾಗ ಇವರು ದುಷ್ಟು ಶಿಷ್ಟ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಒಪ್ಕೊಂಡಿವಿ ಆಗಲಿ ಕೆಲವೊಂದಿಷ್ಟು ವಿಷಯಗಳನ್ನು. ಅದಕ್ಕಾಗಿ ನಿಮಗೆ ಯಾರ ಕೆಲಸ ಮಾಡಬಲ್ಲರು, ನಿಮ್ಮ ರೈತರಿಗೆ ಮಾರ್ಕೆಟ್ ಯಾರು ಮಾಡಿಕೊಡಬಲ್ಲರು, ನಿಮ್ಮ ಅಲ್ಲಿಯ ಬಡ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಡುವಂಥವ್ರು ಯಾರಿದಾರ, ಏನು ಮಾಡೋಕ್ಕೆ ಸಾಧ್ಯ, ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸೋರು ಯಾರಿದಾರ ಅನ್ನೋದನ್ನು ನೀವು ಡಿಸೈಡ್ ಮಾಡಿ
ಸುಮ್ಮನೆ 500 1000 ರೂಪಾಯಿಗಳಿಗೋ ಶೆರೆಗೋ ನಿಮ್ಮ ಮತಗಳನ್ನ ಮಾರಕ್ಕೆ ಹೋಗ್ಬೇಡ್ರಿ. ಇದು ರಿಕ್ವೆಸ್ಟ್ ನಮ್ಮ ಎ ಸೀತಾರಾಮದಿಂದ.